ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಶ್ರೀಯಷ್ಟ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ ಅಂದ ತಕ್ಷಣ ಕನ್ನಡದ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಗಾಂಧಿನಗರದಲ್ಲಿ ಧೂಳನ್ನು ಎಬ್ಸಿದೆ. ಆ ಚಿತ್ರದ ಹೆಸರು ಭೈರತಿ ರಣಗಲ್. ಹಾಗಾಗಿ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 5 ಪಾಯಿಂಟ್ಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಯಾಕೆ ಈ ಚಿತ್ರ ನೋಡಬೇಕು ಅಂತ ಅದನ್ನು ನಿಮ್ಮ ಮುಂದೆ ಇಡಬೇಕು. ಅಲ್ಲಿವರೆಗೂ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲನೇದಾಗಿ ಸಿನಿಮಾ ಏನು ಸಿನಿಮಾ ಭೈರತಿ ರಣಗಲ್ ಪ್ರೀಕ್ವೆಲ್ ಸಿನಿಮಾ. ಏನಕ್ಕೆ ಪ್ರೀಕ್ವೆಲ್? ಬಿಕಾಸ್ ಮಫ್ತಿ ಅನ್ನೋ ಒಂದು ಚಿತ್ರ ಬಂದಿರುತ್ತೆ. ಮಫ್ತಿ ಚಿತ್ರದಲ್ಲಿ ಭೈರತಿ ರಣಗಲ್ ಅನ್ನೋ ಒಂದು ಚಿಕ್ಕ ಪಾತ್ರದ ಇಂಟ್ರೊಡಕ್ಷನ್ ಇರುತ್ತೆ. ಹಾಗಾಗಿ ಆ ಪಾತ್ರ ಹೇಗೆ ಹುಟ್ಕೋತು, ಭೈರತಿ ರಣಗಲ್ ಯಾರು, ಯಾಕೆ ಅವನು ರಾಕ್ಷಸನಾದ, ಯಾಕೆ ಅವನು ರಕ್ಷಕನಾದ ಅನ್ನೋದನ್ನು ತೋರ್ಸೋಕ್ಕೆ ಭೈರತಿ ರಣಗಲ್ ಬರುತ್ತೆ. ಭೈರತಿ ರಣಗಲ್ನಲ್ಲಿ ಏನಿದೆ? ಹೌದು, ಭೈರತಿ ರಣಗಲ್ ಅದ್ಭುತವಾಗಿರೋ ಚಿತ್ರ. ಕಾರಣ ಇಷ್ಟೇ, ತುಂಬ ಎಂಗೇಜಿಂಗ್ ಆಗಿದೆ. ಹಾಗೆ ಎಲ್ಲರೂ ನೋಡ್ಬೋದು, ಪ್ರತಿಯೊಬ್ಬರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಭೈರತಿ ರಣಗಲ್. ಹಾಗೆ ಡೈರೆಕ್ಷನ್ ಬಗ್ಗೆ ಬರೋದಾದರೆ, ಡೈರೆಕ್ಷನ್ನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು, ಒಂದು ಪ್ರೀಕ್ವೆಲ್ ಸಿನಿಮಾ ಆಗಿದ್ದರೂ ಕೂಡ ಪಾತ್ರಗಳ ಒಂದು ಕಂಟಿನ್ಯೂಟಿ ಏನಿದೆ ಅದನ್ನೆಲ್ಲದನ್ನು ನೆನಪಿಟ್ಕೊಂಡು, ಹಾಗೆ ಆ ಪಾತ್ರಕ್ಕೆ ಏನೇನು ಬೇಕು ಅಚ್ಚುಕಟ್ಟಾಗಿ ನೀಡಿ, ಆ ಪಾತ್ರದಿಂದ ತನಗೇನು ಬೇಕು ಅನ್ನೋದನ್ನು ತಗೊಂಡು ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿ ಸಿನಿಮಾವನ್ನು ತಂದಿದ್ದಾರೆ ನರ್ತನ್ ಅವರು. ಹಾಗೆ ನರ್ತನ್ ಅವರು VFXನ ಕೆಲವೊಂದು ಕಡೆ ಯೂಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ರಿಯಲಿಸ್ಟಿಕ್ ಆಗಿದೆ, ಗೊತ್ತಾಗಲ್ಲ ಅದು VFX ಅಂತ. ಹಾಗೆ ನೀವು ಮ್ಯೂಸಿಕ್ ಬಗ್ಗೆ ಬರೋದಾದರೆ, ನಮ್ಮ ರವಿ ಬಸ್ರೂರವರು, KGFನ ರವಿ ಬಸ್ರೂರವರು ಭೈರತಿ ರಣಗಲ್ಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು BGM, ಶಿವನನ್ನ ಪ್ರತಿಯೊಂದು ಫೈಟ್, ಆ ಒಂದು ಕಣ್ಣಲ್ಲಿ ಒಂದು ನೋಟ ಇದೆ ಅಲ್ಲ ಅಪ್ಪ, ಆವಾಗ ಒಂದು BGM ಬರುತ್ತೆ. ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ಸಾಂಗ್ಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಅದಕ್ಕೆಲ್ಲ ಕಾರಣ ರವಿ ಬಸ್ರೂರವರು ತಮಗೆ ಕೊಟ್ಟ ಕೆಲಸನ 100% ಮಾಡಿ, ನಮಗೆ ಎಲ್ಲೂ ಬೋರ್ ಆಗಲ್ಲ. ಸಿನಿಮಾ ಜೊತೆಗೇ ಮ್ಯೂಸಿಕ್ಕು, ಆ ಕತೆ ಹೇಳೋದ್ರ ಜೊತೆಗೇ ಹೋಗ್ತಾ ಇರುತ್ತೆ. ಹಾಗಾಗಿ ನಮಗೆ ಒಂಥರ ಮಿಕ್ಸ್ಡ್ ಮಸಾಲ ತಿನ್ನಂಗೆ ಆಗುತ್ತೆ. ಅಷ್ಟು ಅದ್ಭುತವಾಗಿತ್ತು ರವಿ ಬಸ್ರೂರವರ ಮ್ಯೂಸಿಕ್. ಹಾಗೆ ಶಿವಣ್ಣನವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ಶಿವಣ್ಣನವರು ಇಂಡಸ್ಟ್ರಿನಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದಾರೆ, ಅಷ್ಟು ವಯಸ್ಸು ಕೂಡ ನನಗಾಗಿಲ್ಲ. ಹಾಗಾಗಿ ಶಿವಣ್ಣನ ಆ್ಯಕ್ಟಿಂಗ್ ಮಾತ್ರ ಸೂಪರ್. ರೂಫ್ ಕಿತ್ತೋಗುತ್ತೆ ಒಂದೊಂದು ಡೈಲಾಗು. ನಿಜವಾಗ್ಲೂ ಹೇಳ್ತೀನಿ, ಇನ್ನು ಮುಂದೆ ರೋಣಾಪುರದಲ್ಲಿರೋದು ಸರ್ವೆ ಗಲ್ಲುಗಳಲ್ಲ, ಭೈರತಿ ರಣಗಲ್ನ ಮೈಲುಗಲ್ಲುಗಳು ಅಂತ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಬಂದಾಗ ರೂಫ್ ಕಿತ್ತೋಗುತ್ತೆ. ಹಾಗೆ ಶಿವನನ್ನ ಆ ಲಾಂಗ್ ಹಿಡ್ಕೊಂಡು ಎಂಟ್ರಿ ಇದೆ ಅಲ್ಲ ಅಪ್ಪ, ಆ ಲಾಂಗಿಗೆ ಒಂದು ಕಳೆ ಬರೋದು ಅಂತಂದರೆ ನಿಜವಾಗ್ಲೂ ಗುರು, ಆ ಒಂದು ಶಿವಣ್ಣವ್ರ ಕೈಲಿದ್ದಾಗ. ಅಂದರೆ ಸಿನಿಮಾದಲ್ಲಿ ಒಂದೇ ಒಂದು ಲೈನ್ ಹೇಳಿದ್ದಾರೆ, ಏನಂದರೆ ಊರಿಗೆ ನೀರು ಕೊಡ್ಸೋಕೆ ಬಂದವನು ಆ ಊರಿಗೆ ದೇವರಾಗ್ಬಿಡ್ತಾನೆ. ಅಂದರೆ ನ್ಯಾಯ ಕೊಡ್ಸೋಕ್ಕೆ ಅಂತ ಬಂದವನು ಕಪ್ಪು ಕೋಟ್ ಹಾಕೋಕ್ಕೂ ರೆಡಿ, ಕೈಯಲ್ಲಿ ಮಚ್ಚಿಡ್ಕೊಳ್ಳೋಕ್ಕೂ ರೆಡಿ. ಆ ಥರದ ಒಂದು ಶಿವಣ್ಣವ್ರನ್ನ ನೋಡಿದ್ದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಇದೆಲ್ಲವನ್ನು ಅಂದರೆ ಒಂದು ಸಿನಿಮಾ ಅಂತಂದರೆ ಅದರಲ್ಲಿ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಇದೆಲ್ಲವನ್ನು ಹೊತ್ತು ಮುಂದೆ ನಡೆಯೋದು ಒಂದು ಪ್ರೊಡಕ್ಷನ್ ಅಂದ ತಕ್ಷಣ ನನಗೆ ಮೊದಲೇ ನೆನಪಾಗೋದು ಗೀತಾ ಪಿಕ್ಚರ್ಸ್ಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್. ಕಾರಣ ಇಷ್ಟೇ, ವೇದ ಅನ್ನೋ ಒಂದು ಅದ್ಭುತವಾಗಿರುವಂಥ ಒಂದು ಚಿತ್ರವನ್ನು ಕೊಟ್ಟಿದ್ದರು. ಮೊದಲು ವೇದ ನೋಡಿದಾಗ ನಂಗೆ ಏನನ್ಸಿತ್ತು ಅಂದರೆ, ಪರ ಭಾಷೆಗಳಿಗೆ ಸೆಡ್ ಹೊಡೆಯೋ ಥರ ಇತ್ತು ಆ ಒಂದು ಚಿತ್ರ, ಆ ಒಂದು ಮೇಕಿಂಗ್. ಹಾಗೆ ಈ ಚಿತ್ರದಲ್ಲೂ ಕೂಡ ಚಿತ್ರಕ್ಕೆ ಏನು ಬೇಕು ಎಲ್ಲವನ್ನ ಗೀತಾ ಪಿಕ್ಚರ್ಸ್ ಕೊಟ್ಟಿದೆ. ಹಾಗಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ಬೋದು. ಪಾರ್ವತಮ್ಮನವ್ರು ಆದಮೇಲೆ ಪಾರ್ವತಮ್ಮನವರ ದಾರಿನಲ್ಲೇ ಅವರು ಸೊಸೆ ನಡೀತಿದ್ದಾರೆ ಅನ್ನೋಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಇದೆ. ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಶಿವರಾಜ್ ಕುಮಾರ್ ಅವ್ರಿಗೆ ಹಾಗೆ ನರ್ತನ್ ಅವ್ರಿಗೆ ನಿಜವಾಗ್ಲೂ ಒಂದು ಹೊಸ ತಿರುವನ್ನು ಕೊಡುತ್ತೆ ಈ ಒಂದು ಚಿತ್ರ. ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇದರಲ್ಲಿರೋ ಪ್ರತಿಯೊಂದು ನಟರಿಗೂ ಅಷ್ಟೇ ಸ್ಪೇಸ್ ಕೊಟ್ಟಿದ್ದಾರೆ, ಅಷ್ಟೇ ಚೆನ್ನಾಗಿ ಕಾಣಿಸಿದೆ ಎಲ್ರೂ. ಹಾಗಾಗಿ ನೀವೆಲ್ಲರೂ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ನಲ್ಲ, ಈ ಎಲ್ಲ ಪಾಯಿಂಟ್ಗಳು ನಿಜಾನ ಸುಳ್ಳು ಅಂತ ನೋಡೋಕ್ಕೆ ಥಿಯೇಟ್ರಿಗೆ ಹೋಗಲೇಬೇಕು. ಥಿಯೇಟ್ರಿಗೆ ಹೋಗಿ ನಿಮಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಮತ್ತೆ ಮುಂದಿನ ಸಿನಿಮಾದಲ್ಲಿ ಸಿಗೋಣ. ಜೈ ಭೈರತಿ ರಣಗಲ್.